ಗಂಡೀರಿ ಕಾಲಿ ಪೂಜೆ ಮಾಡಬೇಕು. ಯಾಕೆ ಅವರಿಗೆ ಆಯಸ್ಸು ಆರೋಗ್ಯ ಒಳ್ಳೆ ಕೊಡಲಿ ಅಂತ ಪೂಜೆ ಮಾಡ್ತಾರೆ. ಹಾಯ್ 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 ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಎಲ್ಲರಿಗೂ ಭೀಮನ ಅಮಾವಾಸ್ಯೆ ಶುಭಾಶಯಗಳು. ಇವತ್ತು ಎಲ್ಲ ಅವರ ಪತ್ನಿಯರ ಕೈಲೆಲ್ಲ ಭಾಳ ಪೂಜೆ ಮಾಡಿಸ್ಕೊಳ್ತಾ ಇದ್ದಾರೆ, ಪಾದ ಪೂಜೆಯ. ಸೊ ಇವತ್ತು ನನಗೂ ಒಂದು ಪೂಜೆ ಇದೆ ಗಾಯ್ಸ್. ಸಂಜೆ ಇವತ್ತು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಏನು ಪೂಜೆ ಮಾಡ್ತಾರೋ ಫಸ್ಟ್ ಟೈಮು. ಸೊ ನೋಡೋಣ. ಎಲ್ಲರಿಗೂ ಭೀಮನ ಅಮಾವಾಸ್ಯೆ ಎಲ್ಲರೂ ಪೂಜೆ, ಕೆಲವೊಂದಿಷ್ಟು ಜನ ಆಲ್ರೆಡಿ ಪೂಜೆ ಮಾಡಾಯ್ತೆ. ಸೊ ನಮ್ಮ ಮನೇಲಿ ನಮ್ಮ ಭಾವ ಮತ್ತು ನಮ್ಮ ಅಕ್ಕ ಬಂದಿದ್ದಾರೆ ಮೈಸೂರಿಂದ. ಸೊ ಹಾಗಾಗಿ ಅವರು ಕೂಡ ಭೀಮನ ಅಮಾವಾಸ್ಯೆ ಮುಗಿಸ್ಕೊಂಡು ಬಂದಿದ್ದಾರೆ. ನನ್ನ ತಂಗಿ ಕೂಡ ಬಂದಿದ್ದಾರೆ, ಅವರು ಮುಗಿಸ್ಕೊಂಡು ಬಂದಿದ್ದಾರೆ. ಸೊ ನಮ್ಮ ಮನೇಲಿ ಸಂಜೆ ಮಾಡೋಣ ಅಂತ ಸ್ವಲ್ಪ ಅವ್ರು ಬರ್ತಾಯಿದ್ರಲ್ಲ, ಮನೆ ಕ್ಲೀನ್ ಮಾಡ್ತಾಯಿದ್ರು, ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಸೊ ನಾನಿವತ್ತು ದನ ಕಟ್ಟಾಕಿ ಬಂದೀನಿ ಗೈಸ್. ದನ ಕಟ್ಟಾಕಿ ನಾನು ಕೂಡ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ನೋಡೋಕ್ಕೆ ಕಾಯ್ತಾ ಇದ್ದೀನಿ ಭೀಮನ ಅಮಾವಾಸ್ಯೆ ಪೂಜೆ. ಸೊ ಫಸ್ಟ್ ಟೈಮು ಎಲ್ಲರಿಗೂ ಕೂಡ ಖುಷಿ ಇರುತ್ತೆ. ಸೊ ನನಗೂ ಕೂಡ ಹಂಗೆ ಇವತ್ತು ಮನೇಲಿ ಸಂಜೆ ಭೀಮನ ಅಮಾವಾಸ್ಯೆ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮನೆಯೆಲ್ಲ ಒರೆಸಿ ಒಂಥರ ಕ್ಲೀನ್ ಮಾಡ್ಕೊತಿದ್ದಾರೆ. ಸೊ ಸಂಜೆ ಭೀಮನ ಅಮಾವಾಸ್ಯೆಯ ಪೂಜೆಯನ್ನು ಮಾಡ್ತಾರೆ. ಸೊ ಯಾರೆಲ್ಲ ಭೀಮನ ಅಮಾವಾಸ್ಯೆಗೆ ನಿಮ್ಮ ಪತ್ನಿಯವರಿಗೆ ಗಿಫ್ಟ್ ಕೊಟ್ಟಿದ್ದೀರಿ ಕಮೆಂಟ್ ಮಾಡಿ. ಸೊ ಏನೆಲ್ಲ ಗಿಫ್ಟ್ ಕೊಟ್ರಿ ಅಂತ. ಸೊ ನಾನು ಏನು ಕೊಡೋದು ಅಂತ ಗೊತ್ತಾಗ್ತಾ ಇಲ್ಲ ಭೀಮನ ಅಮಾವಾಸ್ಯೆಗೆ. ನೋಡೋಣ ಏನು ಸಿಗುತ್ತೆ ಅದನ್ನು ತಗೊಂಡು ಕೊಡ್ತೀನಿ ಗಿಫ್ಟು. ಸೊ ಫಸ್ಟ್ ಟೈಮ್ ಅಲ್ವಾ, ಹಂಗಾಗಿ ಗೊತ್ತಾಗ್ತಾ ಇಲ್ಲ ಏನು ಗಿಫ್ಟ್ ಕೊಡಬೇಕು ಅಂತ. ಸೊ ನೋಡೋಣ ಏನು ಅನಿಸುತ್ತೆ ಅದನ್ನು ಮಾಡ್ತೀನಿ ಗೈಸ್. ನೀವು ಕೂಡ ಏನು ಗಿಫ್ಟ್ ಕೊಟ್ರಿ ನಿಮ್ಮ ಪತ್ನಿಗೆ, ನಿಮ್ಮ ವೈಫ್ಗೆ ಕಮೆಂಟ್ ಹಾಕಿ, ನಾನು ನೋಡೋಣ. ಸೊ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು ಎಲ್ಲರಿಗೂ ಕೂಡ. ಸೊ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಇನ್ನೇನು ಸಂಜೆ ಭೀಮನ ಅಮಾವಾಸ್ಯೆ ಪೂಜೆ ಮಾಡೋದೇ ಸಂಜೆ. ಸೊ ನಮ್ಮ ಹಯಾಬುಸಾ ಎಬ್ಝೆಡ್. ಸೊ ಇದು ನನ್ನ ಬೈಕು ಸ್ವಲ್ಪ ಕ್ರ್ಯಾಚ್ ಆಗಿಬಿಟ್ಟಿದೆ ಗೈಸ್. ಸೊ ಏನಾಯಿತೋ ಏನೋ ಗೊತ್ತಿಲ್ಲ, ಸ್ವಲ್ಪ ಕ್ರ್ಯಾಚ್ ಆಗಿತ್ತು ಇಲ್ಲು. ಸೊ ಇಲ್ಲೆಲ್ಲ ಕ್ರ್ಯಾಚ್ ಆಗಿದೆ, ಕ್ರ್ಯಾಚ್ ಐತೆ. ಸೊ ವಾಶ್ ಮಾಡಿಸಿಲ್ಲ ಗಾಡಿನ, ಯಾಕೆಂದರೆ ಮಳೆಗಾಲ ಅಲ್ವ, ಹಂಗಾಗಿ. ಸೊ ಸಂಜೆ ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಆ ಭೀಮನ ಅಮಾವಾಸ್ಯೆ ಪೂಜೆ ಹೇಗಿರುತ್ತೆ, ಹೇಗೆ ಮಾಡ್ತಾರೆ ಅನ್ನೋದನ್ನು. ಸೊ ನೋಡ್ತಾ ಇರಿ, ಲೆಟ್ಸ್ ಗೋ. ನಮ್ಮ ಭಾವ ನಮ್ಮ ಕೈ ಬಂದಿದ್ದಾರೆ. ಏನು ಮುಗಿದ ಮೇಲೆ ಎತ್ತದ ಮುಗಿದಿಲ್ಲ. ಅಲ್ಲಿ ಮಾಡಿದ್ದೆ ನಾನು ಆಲ್ರೆಡಿ. ಭೀಮನ ಅಮಾವಾಸ್ಯೆ ರೆಡಿ ಮಾಡ್ಕೊಂತೆ ಅಂತ ಮಾಡಿದ್ದೆ. ಈಗ ರೆಡಿ ಆಗ್ತೀನಿ. ನೀರು ಗುರಿಯಾಕ ನಮ್ಮ ನೀವೇ ಮಾಡ್ಬೇಕು, ಲಾಗ್ಸ್ ಮಾಡ್ಬೇಕು. ಯಾಕೆಂದ್ರೆ ಹೇಳ್ಬೇಕಲ್ಲ. ಇಲ್ಲ ಒಂದ್ಸತಿ ಇದ್ರಲ್ಲಿ ಮಾಡ್ಬೇಕು ಲಾಗ್ಸ್. ಆದ್ಮೇಲೆ ಎಲ್ಲಿ ಕುಯ್ದಿದ್ದಾನೆ? ಕುಯ್ದಿಟ್ಟಿಯಾ? ಮತ್ತು ಬಾಗುಂದಿದ್ದಾರೆ. ಸ್ಪೆಷಲ್ ಹ್ಯಾಪಿನೆಸ್ ಅಡಿ ನಮ್ಮ ಲೋಚ ಒಂದು ಏನು ಗೈಸ್. ಆಯ್ ತಂಗಿ ಲೋಚು ಆಯೇನು ಆಯ್ ಆಯ್ ಮಾಡು ಲೋಚು ಗೈಸ್. ನಮ್ಮ ಭಾವ ಕಾರು ಆಲ್ರೆಡಿ ಬಂದಿದ್ದಾರೆ. ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಗೈಸ್. ಯಾಕೆ ಸ್ಕೂಲಿಂದ ಬಂದೆ ಬೇಗ? ಯಾಕೆ ಬಂದ್ಯಾ? ಹಾಂ, ಮಮ್ಮಿಯಾರು ಬಂದರೆ ಸ್ಕೂಲು ಯಾಕೆ ಕರ್ಕೊಂಬಂದಿತ್ತು? ಆಯ್ ಏನು
ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅನ್ನು. ಹಾಯ್ ಲೋಚು, ಇಲ್ಲಿ 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 ಲೋಚು, ಹಾಯ್ ಹಾಯ್ ಮಾಡು. ಹಾಯ್ ಎದುರಿಸ್ತಿದ್ಯಾ ಅವ್ರಲ್ಲ? ಐ ಅಂತಿದ್ಯಾ? ಲೈಕ್ ಡನ್. ಇಲ್ಲಿ ಇಲ್ಲಿ ಹಿಂಗ ಹಿಂಗೆ ಲೈಕ್ ಮಾಡಿ. ಹಿಂಗೆ ಹಿಂಗ ಲಚ್ಚು ಇಲ್ಲಿ ಲಚ್ಚು ಇಲ್ಲಿ ಇಲ್ಲಿ ಹಿಂಗ ಹಿಂಗನ್ನು ಲೈಕ್ ಮಾಡಿ ಅನ್ನು. ಹಾಂ ಏನೋ ಸುಂದರವಾಗಿತ್ತಾ? ಹಾಂ ಹಾಂ ಗಾಯ್ಸ್, ನನ್ನ ತಂಗಿಗೆ ಇವತ್ತು ಗಿಫ್ಟ್ ಕೊಟ್ಟಿದ್ದೀನಿ ಗಾಯ್ಸ್. ಅದು ಗೌರಿ ಹಬ್ಬಕ್ಕೆ 5 ರೂಪಾಯಿ. ಹಾಂ ಇಲ್ಲಿ 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 ಬಂದಿದ್ದಾರೆ. ಕಡೆ ಬಾ ಓಕೆ. ಹಾಯ್ ನಮ್ಮ ಭಾವ. ಪಾಪಗೆ ಹೇಳ್ಬಿಟ್ಟು ಮಾಡಿದ್ರೆ ನನ್ನ ಹತ್ರ ಅಲ್ಲಿಗೆ ಮರ್ಯಾದ ಅಲ್ಲಿ ಹೋಗ, ಅಲ್ಲಿ ತಂಗಿ ತಗೋಗ ಕಡಿಗೆ. ಅಲ್ಲೊಂಚೂರು ಹಾಯ್ ಮಾಡು, ಹಾಯ್ ಮಾಡು, ಅಲ್ಲಿ ಇಲ್ಲಿ ಇಲ್ಲಿ ಹಾಯ್ ಮಾಡು, ತೋರ್ಸೋಣ ಇಲ್ಲಿ ಹಾಯ್. ಅದು ಊಟ ಮಾಡಿ ಬಾಯಿ ತಪ್ಪಿಲ್ಲ. ಎಷ್ಟು ಕೊಟ್ಟು ಹೇಳಿ ಯಾಕೆ ಗೊತ್ತಿದ್ದಕ್ಕೆ ಬರೀ ಮೈಕಳಂಗೈತೆ ವಿಡಿಯೋ ಮಾಡ್ಲಾ? ಇವ್ರನ್ನ ನೋಡಿ, ಇವ್ರು ಮುಸ್ತಪ್ಪ. ನೋಡು ಮತ್ತೆ ಕ್ಯಾಮ್ರಾ ಕ್ಲಾರಿಟಿ ಇಲ್ಲ, ಕ್ಲಾರಿಟಿ ಇಲ್ಲ. ಇದು ನೋಡು, ಇದೆ ಝೂಮ್ ಹಾಕಿದ್ರು ಹೆಂಗೆ ಕಾಣಕ್ ಹೋಗ್ತಾ ಇದ್ರು ನೋಡು. ಬರೀ ಮಾಮೂಲಿ ಕ್ಯಾಮ್ರಾ ನೋಡಿ. ಮಾಡ್ಕೊಳವ ನೀನು? ನೆಕ್ಸ್ಟ್ ನೀನೇ ಮಾಡೋದು. ಅಮ್ಮ ಪರಿ 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 ಲೋಚು ಲೋಚು ಅಪ್ಪಾಜಿಗೆ ಹುಡುಗಿಗೆ ಅಪ್ಪಾಜಿನ ಸರ್ರಿ ಇಷ್ಟ ಕಡಕ್ಷಿ. ಅಯ್ಯೋ ಬ್ಯಾಗಿಗೆ ಹಾಕೋ, ಕವರ್ ಕೊಡು, ಕವರ್. ನೋಡಿ ಹೆಂಗ್ ಹೊಡಿತಾವನೆ. ಗೈಸ್, ನಮ್ಮ ಅತ್ತೆ ಭಾವ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ರು ಗೈಸ್. ಇವರು 500 ರೂಪಾಯಿ ಲಿಪ್ಸ್ಟಿಕ್ ನನ್ನ ಸುಮ್ಮನೆ ಹೇಳಿತ್ತು. ಫಸ್ಟ್ ಟೈಮ್ ಮನೆಗೆ ಬಂದಿದ್ರು ಗೈಸ್. ಈಗ ಆಲ್ರೆಡಿ ಅವ್ರಿಗೆ ಮೊದಲು ಶಾಸ್ತ್ರ ಅಲ್ಲ, ಎಂತ ಮೊದಲು ಶಾಸ್ತ್ರ ಮಾಡಾಯ್ತು. ಸೊ ಈಗ ಹೋಗ್ತಾರೆ. ನನ್ನ ತಂಗಿಗೆ 500 ರೂಪಾಯಿ ದುಡ್ಡು ಕೊಟ್ಟಿಲ್ಲ ಅಂತ ಬೇಜಾರು ಮಾಡ್ತೀನಿ. ಸೊ
ನಮ್ಮ ಕ್ಯೂಟ್ ಫ್ಯಾಮಿಲಿ ಗೈಸ್. ನಮ್ಮ ಮನೇಲಿ ಒಂದು ಪಾರಿಜಾತ ಐತೆ. ಈಗ ಪಾರಿಜಾತ ಹಾಯ್ ಇಲ್ಲಿ ಪಪ್ಪ ಇಲ್ಲಿ ಇಲ್ಲಿ ಮುಷ್ಟಿ ತೋರ್ಸು. ಮಾಮ ಮುಷ್ಟಿಯಾಗಿತ್ತ ಮಗ ಸೇಮ್ ನಿಮ್ಮ ಅಮ್ಮನಂಗೆ ಆಡ್ತಿ ಕಣವ. ಅಣ್ಣ ತಮ್ಮ ಇಲ್ಲಿ ಬ್ಯಾಕ್ ಸೈಡ್ ಮಾಡಕ್ಕೆ ಬರಲ್ಲ ಇದು ಗೈಸ್. ಸ್ವಲ್ಪ ಹೊರಗಡೆ ಹೋಗಿದ್ದೆ, ಹಂಗಾಗಿ ಬರೋದು ಲೇಟ್ ಆಯಿತು. ಇವತ್ತು ಭೀಮನ ಅಮಾವಾಸ್ಯೆ ಬೇಡ ಅಂತ ನಾನೇ ಹೇಳಿದ್ದೆ. ಸೊ ಭೀಮನ ಅಮಾವಾಸ್ಯೆ ಇವತ್ತು ಕ್ಯಾನ್ಸಲ್ ಆಗಿದೆ. ಸೊ ನೋಡಿ ನಮ್ಮನೆ ಚೋಟು. ಸೊ ನಮ್ಮ ಮನೆಯಲ್ಲಿ ಭೀಮನ ಅಮಾವಾಸ್ಯೆ ಇವತ್ತು ಬೇಡ ಅಂತ ಹೇಳಿದೆ ಗೈಸ್, ಕ್ಯಾನ್ಸಲ್ ಆಗಿದೆ. ಯಾಕೆಂದರೆ ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಬಂದಿದ್ದರು. ಸೊ ಫೈನಲಿ ಅವರು ಹೋದರು. ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ, ಹಂಗಾಗಿ ಹೋಗೋಕ್ಕಾಗಲಿಲ್ಲ, ಮಾಡಲಿಲ್ಲ, ಕ್ಯಾನ್ಸಲ್ ಮಾಡಿಸಿ ಅಂತ ಹೇಳಿದೆ. ಸೊ ನಮ್ಮಮ್ಮ ಕೇಳೋಣ ಭೀಮನ ಅಮಾವಾಸ್ಯೆ ಅಂದರೆ ಏನು ಅಂತ ಕೇಳೋಣ ಗೈಸ್. ಅಮ್ಮ ಎಂತದಮ್ಮ ಅದು ಭೀಮನ ಅಮಾವಾಸ್ಯೆ ಅಂದರೆ ಏನಮ್ಮ? ಅಮಾವಾಸ್ಯೆ ಅಂದರೆ ಅಮಾವಾಸ್ಯೆ ಬರುತ್ತೆ, ಅದಕ್ಕೆ ಭೀಮನ ಅಮಾವಾಸ್ಯೆ ಅಂತಾರೆ. ಮತ್ತು ಗಂಡೇರಿ ಖಾಲಿ ಪೂಜೆ ಮಾಡಬೇಕು. ಯಾಕೆ? ಅವ್ರಿಗೆ ಆಯಾಸ ಆರೋಗ್ಯ ಒಳ್ಳೇದು ಕೊಡಲಿ ಅಂತ ಪೂಜೆ ಮಾಡ್ತಾರೆ ಎಲ್ರೂ. ನೀನು ಯಾಕೆ ಮಾಡಲಿಲ್ಲ? ನಿಮಗೆ ವಯಸ್ಸಾಯ್ತೆ, ನಮ್ಗೆ ಇನ್ನೇ ಅದಕ್ಕೆ ಹಂಗೆ ನಾವು ಪೇಷೆಂಟ್ಗಳು. ಭೀಮನ ಅಮಾವಾಸ್ಯೆ ಅಂದರೆ ಗಂಡೇರಿಗೆ ಪಾದ ಪೂಜೆ ಮಾಡಿದ್ರೆ ಆಯಸ್ ಜಾಸ್ತಿ ಅಂತ. ಆಯಾಸ ಆರೋಗ್ಯ ಭಾಗ್ಯ ಒಳ್ಳೇದು ಕೊಡ್ತಾನೆ ಭಗವಂತ ಅಂತ. ಕೆಲವು ಸ್ಟೈಲಿಗೆ ಮಾಡ್ತಾರಲ್ಲ, ಅದಕ್ಕೇನಂತೆ? ಅವ್ರವ್ರಿದು ಗೈಸ್ ನಮ್ಮ ಮನೇಲಿ ಭೀಮನ ಅಮಾವಾಸ್ಯೆ ಕ್ಯಾನ್ಸಲ್ ಮಾಡೋದು. ಕೆಮ್ಮು ಜಾಸ್ತಿ ಆಯಿತು. ಸೊ ಭೀಮನ ಅಮಾವಾಸ್ಯೆ ಬೇಡ ಅಂತ ಹೇಳಿದ್ರೆ ಸ್ವಲ್ಪ ಹೊರಗಡೆ ಹೋಗಿದ್ದೆ ಗೈಸ್. ಸೊ ಹಾಗಾಗಿ ಯಾರೆಲ್ಲ ಭೀಮನ ಅಮಾವಾಸ್ಯೆ ಮಾಡಿದಿರಿ, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಕಮೆಂಟ್ ಮಾಡಿ. ಸೊ ಭೀಮನ ಅಮಾವಾಸ್ಯೆ ಅಂದರೆ ಗಂಡಂದಿರಿಗೆ ಪಾದ ಪೂಜೆ ಮಾಡಬೇಕು, ಅವರ ಆಯಸ್ಸು ಜಾಸ್ತಿ ಆಗುತ್ತೆ ಅಂತ. ಸೊ ಯಾರೆಲ್ಲ ಭೀಮನ ಅಮಾವಾಸ್ಯೆಯನ್ನು ಮಾಡಿಸ್ಕೊಂಡಿದ್ರಿ ಎಲ್ಲರಿಗೂ ಒಳ್ಳೇದಾಗಲಿ. ನೆಕ್ಸ್ಟ್ ಟೈಮ್ ಎಷ್ಟು ವರ್ಷ ಮಾಡಿದೆವು? ನೀವು ಮಾಡಿದ್ಯಾ? ಒಂದು ವರ್ಷನೂ ಮಾಡಿಲ್ಲ. ಯಾಕಾಜಿ ಕೇಳ್ಬೇಕು ತಾನೆ, ನನ್ನ ನಾಯಕ ಜಾಸ್ತಿ ಮಾಡಿಸು ಅಂತ. ಮೊದ್ಲಿದ್ದಿಲ್ವಾ? ಮೊದ್ಲಿತ್ತ ಆಗ್ಲೂ ಮಾಡಾರ. ಕೆಲವರು ಪಾದ ಪೂಜೆ ಮಾಡಿ ರೀಲ್ಸ್ ಮಾಡ್ತಾರಲ್ಲ, ಅವ್ರಿಗೆ ಏನಂತೇವ? ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ, ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ಸೊ ಇವತ್ತು ಭೀಮನ ಅಮಾವಾಸ್ಯೆ ಮನೆಯಲ್ಲಿ ಕ್ಯಾನ್ಸಲ್ ಮಾಡಿಸಿದ್ದೆ, ನಾನು ಹೊರಗಡೆ ಹೋಗಿದ್ದೆ ಗೈಸ್. ಹಾಗಾಗಿ ನಮ್ಮ ಅಕ್ಕ ಬಾವ ಬಂದಿದ್ರು. ಸೊ ಹಾಯ್, ಯಾರು ಬಂದಿರುವತ್ತು ಮನೆಗೆ? ಏನಂದ್ರು ನಿನಗೆ? ಏನಂದ್ರು? ಏನೋ ಅರ್ಧಲಿವ ಬಾಯ್ ಮಾಡಿದ್ರ? ಮಧ್ಯಾಹ್ನ ರಜಾ ಹಾಕ್ಸ್ಕೆ ಬಂದಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅನ್ನು ಸಪೋರ್ಟ್ ಮಾಡಿ. ಗೈಸ್ ಬಾಯ್, ಥ್ಯಾಂಕ್ ಯು ಆಲ್. ಇವತ್ತಿಗೆ ಲಾಗ್ಸ್ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸೊ ಮುಂದಿನ ಸಲ ಭೀಮನ ಅಮಾವಾಸ್ಯೆನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಸತಿ ಕ್ಯಾನ್ಸಲ್ ಆಯ್ತು ಗೈಸ್. ನೆಕ್ಸ್ಟ್ ಟೈಮ್ ನಿಮಗೆ ಮುಂದಿನ ವರ್ಷ ಭೀಮನ ಅಮಾವಾಸ್ಯೆನ ಆಚರಿಸ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ wait and see. Okay, bye.